ಪ್ರೈಸಲೋಡ್ ಸರ್, ನಾ ಚಿತ್ರಲಿಂದ ಬಂದಿದೆ. ಹೋದ ವರ್ಷ ಒಂದು ಸಲ ಬಂದು ಹೋಗಿದೆ, ಅದ್ರ ಮೇಲೆ ಮತ್ತು ಹೋಗಿನ ವಾರನೇ ಬಂದಿದೆ ಸರ್. ನಾವು ಬೆಂಗ್ಳೂರ್ಗೆ ಇದ್ದಿದ್ದೆವು. ತಿಂಗಳು ಬೆಂಗ್ಳೂರ್ಗೆ ಇದ್ದರೆ ನಮ್ಮ ಮಗಳು ಸಣ್ಣಕ್ಕೆ ಸುತ್ತಿ ಬೀಳತ್ತಳೆ ಹಾಕೊಂತಂದು ಮತ್ತು ನಮ್ಮ ತಮ್ಮನ ಮಗಳಿಗೆ ಆರಾಮಿದ್ದಿಲ್ಲ, ಸೀರಿಯಸ್ ಪೇಷಂಟ್ ಅದಂತ ನಾವು ಇಲ್ಲಿ ಬಂದಿದ್ದೇವೆ ಸರ್. ಬೀದರ್ಗೆ ಬಂದೆವು. ಬೀದರ್ಗೆ ಬಂದಮೇಲೆ ನಮ್ಮ ಮಗಳಿಗೆ ಏನು ಮಾಡಿದೆವು ಅಂತಂದ್ರೆ ನಿಮ್ಮ ಬರೀ ಹಾಸ್ಪಿಟಲ್ದಾಗ ಒಯ್ದೆವು. ಅವ್ರು ಏನು ಮಾಡಿದ್ರು ಅಂದ್ರೆ ಬ್ಲಡ್ ಟೆಸ್ಟ್ ಮಾಡಿದ್ರು, ಕಾಮಣಿ ಆಗ್ಯಾವ ಅಂತಂದು ಅಡ್ಮಿಟ್ ಮಾಡ್ತೇವೆ ಸರ್. ಅಲ್ಲೇ ಅಡ್ಮಿಟ್ ಮಾಡಬೇಕಾಯ್ತಿಕ್ಕೆ 3 ದಿನ ಇಟ್ಕೊಂಡಾರೆ ಸರ್. 3 ದಿನ ಇಟ್ಕೊಂಡು ಏನು ಮಾಡ್ಯಾರ ಅಂದ್ರೆ ಅವರು ಪೇಷಂಟು ಸೀರಿಯಸ್ ಅದ, ವಿಶ್ವ ಹಾಸ್ಪಿಟಲ್ ಬರ್ಕೊಡ್ತೇವೆ, ಅಲ್ಲಿ ತೊಗೊಂಡು ಹೋಗ್ರಿ, ಪೇಷಂಟು ಭಾಳ ಗಂಭೀರ ಪರಿಸ್ಥಿತಿದಾಗ ಅಂತ ಹೇಳಿದ್ರು. ಸರಿಯಪ್ಪ ಅಂತೇಳಿ ಮತ್ತೆ ನಾವೇನು ಮಾಡಿದೆವು ಅಂದ್ರೆ ವಿಶ್ವ ಹಾಸ್ಪಿಟಲ್ಗೆ ಹೋಯ್ದೆವು ಸರ್. ಅಲ್ಲಿ ಹೋಯ್ತಿಕ್ಕೆ ಡಾಕ್ಟ್ರ್ ಏನಂದಾರ ಅಂತಂದ್ರೆ ಅವ್ರು ಭೀ ಹೇಳಿದ್ರು ಇಷ್ಟು ಆಗಸ್ತನ ಏನು ಮಾಡಿರಿ, ಭಾಳ ಸೀರಿಯಸ್ ಪೇಷಂಟ್ ಅದ ಇದು ಅಂತಂದು ಹಿಂಗೆ ಹೇಳಿದ್ರು. ವಾಮಿಟ್ ಅಂತೂ ಕಮ್ಮಿ ಇದ್ದಿಲ್ಲ ಸರ್. ಒಂದು ದಿನದಾಗ ಏನಾರ ಒಂದು 30-40 ಸಲ ವಾಮಿಟ್ ಆಗ್ತಾ ಹೋಗ್ಯದ. ಹಾಸ್ಪಿಟಲ್ ಹಿಡಿದಿಲ್ಲ, ವಿಶ್ವ ಹಾಸ್ಪಿಟಲ್ ಹಿಡಿದಿಲ್ಲ, ಎಲ್ಲಿ ಹಿಡಿದಿಲ್ಲ ಸರ್, ಎಲ್ಲೂ ಹಿಡ್ದಿಲ್ಲ. ನಾವು ಬೆಂಗ್ಳೂರ್ಗೆ ಇರ್ತೇವೆ, ಬೆಂಗ್ಳೂರ್ಗೆ ಹೋಯ್ತೇವೆ ನಮ್ಮ ಮಗಳಿಗೆ ಅಂತ ಹೇಳಿದೆವು. ಹೇಳಿದ್ರೆ ಅವ್ರು ಏನು ಹೇಳ್ಯಾರ ಅಂತಂದ್ರೆ ಒಯ್ಯೊಳಗೇನೆ ಒಂದು ದಿನ ಹಾದಿ ಅದ, ಕಾರಿನಾಗ ಹೋಯ್ತಿ, ಒಂದು ದಿನ ಹಾದಿ ಅದಾದ್ರೆ ಹಾದಿಯಲ್ಲಿ ಏನಾಯ್ತದ ಅದ್ರ ಭರೋಸೆ ನಾವು ಕೊಡಲೇವ ಅಂತಂದು 5 ಮಂದಿ ಸಿಗ್ನೇಚರ್ ತಗೊಂಡು ಪೇಷಂಟ್ ಹೊರಗೆ ಬಿಟ್ಟಾರ ಸರ್. ಹೆಂಗೆ ಆಕ್ಸಿಜನ್ ಎಲ್ಲ ಹಚ್ಚಿದ್ರ? ಹಾಂ ಸರ್, ಐಸಿದಾಗ ಹಾಕಿರ್ ಸರ್. ಆಕಿ ಐಸಿದಾಗ ಹಾಕಿದ್ರು. ಮತ್ತೆ ನಾ ಸಿಸ್ಟರ್ಗೆ ಒಂದ್ಸಲ ಫೋನ್ ಹಚ್ಚಿ ನಮ್ಮ ಮಗಳಿಗೆ ಹಿಂಗೆ ಆಗ್ಯದ ಸಿಸ್ಟರ್ನ ಬರ್ತೆ ದಯಮಾಡಿ ಸರ್ ಅಂತ ನಂಗೆ ಅಷ್ಟು ಪರಿಚಯ ಇಲ್ಲ, ನಮ್ಮ ಮಗಳಿಗೆ ಪ್ರೇಯರ್ ಮಾಡಿಸಿ ಸಿಸ್ಟರ್, ನಾ ಬಂದು ಭೇಟಿ ಐತಿ ಅಂತ ನಾ ಹೇಳಿದ. ಸಿಸ್ಟರ್ ನನಗೆ ಹೋದವರ ಸಿಕ್ಕಿಲ್ಲ. ಮತ್ತೆ ನಾನು ನಿಮಗೆ ಹೇಳಿದೆ, ನೀವು ಪ್ರೇಯರ್ ಮಾಡಿರಿ, ದೇವ್ರು ಭಾಳ ದೊಡ್ಡ ಕಾರ್ಯ ಮಾಡ್ಯಾರ ಸರ್. ಐಸಿಯುಲಿರುವಂಥ ಪೇಷಂಟ್ಗಳು ಯಾರು ಹಿಡಿತಾ ಇರಲಿಲ್ಲ, ಆದರೆ ದೇವರ ಆ ಪೇಷಂಟನ್ನು ಹಿಡಿದು ಮತ್ತೆ ಇಲ್ಲಿ ನಿಲ್ಲಿಸಿದ್ದಾರೆ. ಚಪ್ಪಾಳೆ ತಟ್ಟುತ್ತಾ